ಕನ್ಯಾ ರಾಶಿಯವರೇ, 2026 ನಿಮ್ಮ ಗುರಿ ಮರೆತೋಗಿದ್ಯಾ? ಪ್ರಾರಂಭದಲ್ಲಿ 2026 ನೆನಪಿಸ್ಕೊಳ್ಳಿ, ನಾನು ಅದು ಮಾಡ್ಬಿಡ್ಬೇಕು, ಇದು ಮಾಡ್ಬಿಡ್ಬೇಕು, ಅದನ್ನ ಬಿಡ್ಬೇಕು, ಇದನ್ನ ಬಿಡ್ಬೇಕು, ಈ ರೀತಿ ಅಳವಡಿಸ್ಕೋಬೇಕು. 2026 ಮುಗಿಯಷ್ಟೊತ್ತಿನಲ್ಲಿ ನನ್ನ ಗುರಿಯನ್ನ ಸಾಧಿಸ್ಕೋಬೇಕು ಅನ್ನುವಂತಹ ನೂರಾರು ಭವಿಷ್ಯದ ಕನಸುಗಳನ್ನ ಹೊತ್ಕೊಂಡು 2026 ಪ್ರಾರಂಭ ಮಾಡಿದ್ದೀರಾ. ಈಗೇನಾಗಿದೆ? 2026 ಮಧ್ಯ ಭಾಗದಲ್ಲಿದ್ದೀರಾ. ಈ 6 ತಿಂಗಳಲ್ಲಿ ಏನಾಯ್ತು? ನಿಮ್ಮ ಗುರಿ ಕಡೆ ನಡೀತಾ ಇದೆಯಾ ನಿಮ್ ಜೀವನ? ಅನೇಕ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಜೀವನ ಅನ್ನುವಂತಹ ಜರ್ನಿಯಲ್ಲಿ ಬಹಳಷ್ಟು ಹೋರಾಟಗಳ ಒಂದು ಗೊಂದಲ, ಜೀವನ, ಭವಿಷ್ಯ, ಮಕ್ಕಳು, ಸಂಸಾರ, ಹಣಕಾಸು, ಪ್ರತಿಯೊಂದು ಎರಡ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ನಿಮ್ಮ ಗುರಿ ಅನ್ನುವಂಥದ್ದು ಮರೆತಿರಬಹುದು. ಹಾಗಾದ್ರೆ ಈ ವಿಡಿಯೋ ನಿಮಗೆ ಸಂಜೀವಿನಿ ತರ ಕೆಲಸ ಮಾಡ್ತದೆ. ಮತ್ತೊಮ್ಮೆ ನೆನಪಿಸೋದಕ್ಕೆ ಬಂದಿದೆ. ನೀವು ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಈ ವಿಡಿಯೋ ತುಂಬಾ ಸಾಕ್ಷಿ ಆಗುತ್ತೆ. ಅಂದ್ರೆ ಈ ವಿಡಿಯೋ ನೀವು ಕೊನೆ ತನಕ ನೋಡ್ಬೇಕು. ನೀವು ಬರೀ ಸ್ಕಿಪ್ ಮಾಡಿ ಅಥವಾ ಮಧ್ಯದಲ್ಲಿ ನೋಡಿದ್ರೆ ಪ್ರಯೋಜನವೇ ಇಲ್ಲ. ನಿಮಗೆ ಪ್ರಮುಖವಾದ 3 ಗುರಿಗಳು ಯಾವುದು? ನಿಮಗೆ 3 ಗುರಿಗಳು ಅಂತಂದ್ರೆ ಅದು 3 ಎಚ್ಚರಿಕೆಗಳೇ. ಆ 3 ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಖಂಡಿತವಾಗ್ಲೂ 2026 ಉಳಿದಂತಹ ಈ 6 ತಿಂಗಳು ಈ ವರ್ಷದ ಫಲ ನಿಮಗೆ ಸಿಗುವಂತ ಸನ್ನಿವೇಶಗಳಿದೆ. ಇನ್ನು 3 ಅಮೂಲ್ಯವಾದ ಪರಿಹಾರಗಳು ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ. ಅದು ನಿಮ್ಗೆ ಬೇಕೇ ಬೇಕು. ಈ ರೀತಿಯಾಗಿ ನೀವು ಫಾಲೋ ಮಾಡಿದ್ರೆ ಈ ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೋತೀರಿ ಅನ್ನುವಂತ ಮಾತನ್ನ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. ನೋಡಿ, ಅನೇಕ ನಿಮ್ಗೆ ಗೊಂದಲ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು, ಚಿಂತೆ ಇರ್ಬೋದು, ವ್ಯಸನ ಇರ್ಬೋದು, ಮತ್ತೆ ನೀವು ಹಗಲಿರಳು ಅತ್ಯಂತ ಶಿಸ್ತುಬದ್ಧವಾಗಿ ದುಡಿದ್ರು ಕಷ್ಟಪಟ್ಟರು ಕೂಡ ನಿಮಗೆ ಅದರ ಪೂರ್ಣ ಫಲ ಸಿಗದೆ ಹೋಗಿರಬಹುದು. ಮತ್ತೆ ಪ್ರಾಮಾಣಿಕತೆಯಿಂದ ಇದ್ದಿದ್ರಿಂದನೇ ಬಹಳಷ್ಟು ಜನರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ನಿಮ್ಮಲ್ಲಿರುವಂಥದ್ದು, ಅದನ್ನ ಬಹಳಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರಿಂದ ನಿಮಗ್ ಬೇಸರ ಆಗಿರಬಹುದು. ನಿಮಗೆ ಅದಕ್ಕಾಗಿನೇ ಈ ವಿಡಿಯೋ ನಿಮ್ಮ ಒಂದು ಗಮನಕ್ಕೆ ತರ್ತಾ ಇದ್ದೇವೆ. ನೋಡಿ, ಕನ್ಯಾ ರಾಶಿಯವರು ಯಾವತ್ತಿಗೂ ಪೃಥ್ವಿ ತತ್ವದ ರಾಶಿ. ನೋಡಿ, ನಿಮ್ಮ ರಾಶಿಯ ಅಧಿಪತಿ ಯಾರು? ಬುಧ ದೇವ. ಅದಕ್ಕಾಗಿಯೇ ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಶ್ಲೇಷಣಾ ಶಕ್ತಿ, ಬುದ್ಧಿವಂತಿಕೆ, ಶಿಸ್ತು ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ. ಕಲೆ ಹಾಗೂ ಸಾಹಿತ್ಯದ ಕಡೆಗೆ ಹೆಚ್ಚಿನ ಒಂದು ಒಲವನ್ನ ನಿಮಗೆ ಇರತಕ್ಕಂಥದ್ದು. ನೀವು ಪ್ರತಿಯೊಂದು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಇಷ್ಟಪಡುವಂತ ವ್ಯಕ್ತಿತ್ವ, ಯಾರನ್ನೂ ನೋಯಿಸದೆ ಕೆಲಸ ಸಾಧಿಸುವಂತ ಚತುರತೆ ನಿಮ್ಮಲ್ಲಿರ್ತಕ್ಕಂಥದ್ದು. ಆದ್ರೆ ಅತಿಯಾಗಿರ್ತಕ್ಕಂಥ ಆಲೋಚನೆ ಹಾಗೂ ಸೂಕ್ಷ್ಮ ಸ್ವಭಾವ ಕೆಲವೊಮ್ಮೆ ಮಾನಸಿಕವಾಗಿರತಕ್ಕಂಥ ನಮ್ಮ ನೆಮ್ಮದಿಯನ್ನ ಕಡಿತಗೊಳಿಸಿರ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಇದು ನಿಜಾನ ಸುಳ್ಳ? ಬೇಕಿದ್ರೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ನಿಮ್ಮ ಜೀವನದಲ್ಲಿ ಸ್ವಂತ ಬುದ್ಧಿಯಿಂದ ಅನೇಕ ಕಠಿಣ ಸವಾಲುಗಳನ್ನ ಎದುರಿಸಿದ್ರು ಕೂಡ ನೀವು ಯಶಸ್ಸನ್ನ, ಏಳು ಬೀಳುಗಳನ್ನ, ಕಷ್ಟ ನಷ್ಟಗಳನ್ನ ಇಲ್ಲಿಗಾಗ್ಲೇ ಕಂಡಿದ್ದೀರಿ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈ 6 ತಿಂಗಳು ಗತಿಸಿ ಹೋದ 6 ತಿಂಗಳಲ್ಲಿ ನಿಮಗೆ ಏನೆಲ್ಲ ಆಯ್ತು ನೋಡಿ. ನಿಮ್ಮ ನಿಷ್ಕಲ್ಮಶವಾಗಿರತಕ್ಕಂಥ ಮನಸ್ಸಿಗೆ ಅನೇಕ ಜನಗಳು ಆಟ ಆಡಿರುವಂಥದ್ದು, ಬಹಳಷ್ಟು ಕಷ್ಟ ಕೊಟ್ಟಿರುವಂಥದ್ದು ಆಗಿರ್ಬಹುದು ಕೆಲವೊಂದು ಜನರಿಗೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ವಿನಾಕಾರಣ ನೀವು ಮಾಡದೇ ಇರುವಂತ ತಪ್ಪಿಗೂ ನೀವು ತಪ್ಪಿತಸ್ಥರು ಅಂತ ಹೇಳ್ಕೋಬೇಕಾಗತ್ತೆ. ಮತ್ತೆ ನಿಮ್ಮ ಅಂದುಕೊಂಡಂತ ಕೆಲಸಗಳು ವಿಳಂಬ ಆಗಿರ್ಬೋದು. ಕೆಲವೊಮ್ಮೆ ನಿರಾಶೆಯನ್ನೂ ಅನುಭವಿಸಿರ್ಬೋದು ಈ 6 ತಿಂಗಳಲ್ಲಿ. ಇಲ್ಲಿವರೆಗೆ ಕಳೆದು ಹೋಗಿರ್ತಕ್ಕಂತಹ ನಿಮ್ಮ ತಾಳ್ಮೆ ಪರೀಕ್ಷೆ ಆಗಿದೆ 6 ತಿಂಗಳಲ್ಲಿ. ಬಹಳಷ್ಟು ತಾಳ್ಮೆ ಪರೀಕ್ಷೆ ಆಗಿರುವಂತದ್ದು. ಆರ್ಥಿಕವಾಗಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಿರುವಂತ ಸಂದರ್ಭಗಳಿರುತ್ತೆ. ಕೆಲವೊಮ್ಮೆ ಮುಖ್ಯ ಯೋಜನೆಗಳು ಕೊನೆ ಹಂತದಲ್ಲಿ ನಿಂತು ಹೋಗಿರುವಂತಹ ಸಂದರ್ಭಗಳು ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಕಠಿಣ ಶ್ರಮಕ್ಕೆ ತಕ್ಕ ಒಂದು ಮೌಲ್ಯ ಅಥವಾ ಪ್ರೋತ್ಸಾಹ ಸಿಗದೇನೆ ಹೋಗಿರಬಹುದು. ಇದರಿಂದ ನಿಮ್ಮ ಭಾವನೆಗಳಿಗೆ ಕಾಡಿರುವಂತಹ ಸನ್ನಿವೇಶ ಇರುತ್ತೆ. ಈ 6 ತಿಂಗಳಲ್ಲಿ ನಡೆದು ಬಂದಂತ ದಾರಿ, ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ದೊಡ್ಡ ಸಮಸ್ಯೆಗಳು ಕಂಡು ಬಂದಿರಬಹುದು, ಅಥವಾ ಮನಸ್ಸಿಗೆ ನೋವು, ಬೇಸರಗಳು, ಇದೆಲ್ಲವೂ ಕಾಮನ್ ಆಗಿ ನೀವು ಅನುಭವಿಸಿ ಬಂದಿದ್ದೀರಾ. ಹಾಗಿದ್ರೆ ಈಗ 6 ತಿಂಗಳ ಏನೋ ಆಯ್ತು, ಇನ್ನು ಮುಂದೆ 6 ತಿಂಗಳ ಇದೆಯಲ್ಲ, ಈ 6 ತಿಂಗಳಲ್ಲಿ ಈ ಒಂದು ವರ್ಷದ ಫಲ ಪಡ್ಕೊಳ್ಳೋದು ಹೇಗೆ? ಯಾವುದು ನಿಮಗಾಗಿಯೇ ಇರುವಂತಹ ಆ 3 ಎಚ್ಚರಿಕೆಗಳು ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಸವಿಸ್ತಾರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ.
ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಪ್ರತಿ ಇದಾಗಿರುವಂತದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ಉಳಿದಿರುವಂತಹ 6 ತಿಂಗಳ ಫಲ ಹೇಗಿದೆ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ, ಈ ಜೂನ್ ತಿಂಗಳಲ್ಲಿನೇ ನಿಮಗೆ ಗುರು ಕಟಕ ರಾಶಿಗೆ ಪ್ರವೇಶ ಮಾಡಿರ್ತಕ್ಕಂಥದ್ರಿಂದ ನಿಮ್ಮ ರಾಶಿಗೆ 11ನೇ ಗುರು ಅಂತಂದ್ರೆ ಲಾಭ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಸುಧಾರಣೆ ಕಂಡು ಬರುವಂತ ಸಾಧ್ಯತೆ ಇದೆ. ದೀರ್ಘಕಾಲದ ಕೆಲಸಗಳು ಅಥವಾ ಯೋಜನೆಗಳು, ಆಸೆಗಳು ಈಡೇರುವಂತಹ ಒಂದು ಸನ್ನಿವೇಶಗಳು ಗುರುವಿನ ಕೃಪೆಯಿಂದ ನಿಮಗಿದೆ. ಹಿರಿಯ ಅಧಿಕಾರಿಗಳು ಹಾಗೂ ಹಿತೈಷಿಗಳ ಬೆಂಬಲ ನಿಮಗೆ ಸಿಗುತ್ತೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುವಂತದ್ದು, ಸಮಾಜದಲ್ಲಿ ಗೌರವ ಹಾಗೂ ಮಾನ್ಯತೆಗಳು ಸಿಗುವಂತಹ ಸನ್ನಿವೇಶಗಳು ಉತ್ತಮವಾಗಿರುವಂತಹ ಸಂದರ್ಭ ಅಂತ ಹೇಳ್ಬೋದು. ಇನ್ನು ಹೊಸ ಹೂಡಿಕೆ ಅಥವಾ ಈ ಉದ್ಯಮ ವಿಸ್ತರಣೆ ಮಾಡುವುದಕ್ಕೆ ಯೋಚಿಸುವಂತವರಿಗೆ ಉತ್ತಮವಾಗಿರತಕ್ಕಂತ ಅವಕಾಶಗಳು ನಿಮಗೆ ಕಾಣಿಸಿಕೊಳ್ಳುವಂತದ್ದು. ಆದ್ರೆ ಇನ್ನೊಂದು ಕಡೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವ ನಿಮಗೆ ಕಠಿಣ ಸವಾಲುಗಳನ್ನ ಪಾಠಗಳನ್ನ ಕಲಿಸ್ತಾನೆ ಶನಿ ಪರಮಾತ್ಮ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟು ಮಾಡಬಹುದು. ಸಾರ್ವಜನಿಕ ರಂಗದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಬಹುದು. ತಪ್ಪು ತೀರ್ಮಾನಗಳನ್ನ ನಿಯಂತ್ರಿಸದಿದ್ರೆ ಅನಗತ್ಯವಾದ ಮಾನಸಿಕವಾದ ಒತ್ತಡಗಳು ಉಂಟಾಗಬಹುದು. ಆದ್ರಿಂದ ಯೋಜನೆಯೊಂದನ್ನ ಯೋಚಿಸಿ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಹೆಜ್ಜೆ ಇಡ್ತಕ್ಕಂಥದ್ದು ಒಳ್ಳೆಯದು. ಇದೀಗ ಈ ಮುಂದಿನ 6 ತಿಂಗಳು ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕಾದಂತಹ ಅಮೂಲ್ಯ 3 ವಿಷಯಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಈ 3 ಎಚ್ಚರಿಕೆಗಳು ಯಾವುದು ಅನ್ನುವಂಥದ್ರ ಬಗ್ಗೆ ಖಂಡಿತ ತಿಳಿಸೋಣ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮಾಡಿ. ಇನ್ನು ಬಹಳ ವಿಶೇಷವಾಗಿ ಮೊದಲನೆಯ ಒಂದು ಎಚ್ಚರಿಕೆ ಯಾವುದು ಅಂತಂದ್ರೆ ಪಾಲುದಾರಿಕೆ. ಈ ಪಾಲುದಾರರ ವ್ಯವಹಾರ, ಪಾರ್ಟ್ನರ್ ವ್ಯವಹಾರ ಮಾಡ್ತಕ್ಕಂಥದ್ದು ಏನಾದ್ರೂ ಇದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ನೀವು ಇರಬೇಕಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಪಾಲುದಾರರು ಇರ್ಲಿ ಅಥವಾ ನೀವು ಸ್ವತಂತ್ರನೇ ಮಾಡಿ ಯಾವುದೇ ಒಂದು ನೀವು ಕೆಲಸ ಮಾಡ್ತಾ ಇದೀರಿ ಅಂತಂದ್ರೆ ಅನಗತ್ಯವಾದ ವಾದ ವಿವಾದಗಳಿಗೆ ಇಳಿಬಾರ್ದು. ಮತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅದನ್ನ ಡಿಸಿಪ್ಲಿನ್ ಮೇಂಟೈನ್ ಮಾಡಿಕೊಂಡು ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸ್ಬಿಡ್ಬೇಕು. ನೀವು ಇವತ್ತಿನ ಕೆಲಸ ನಾಳೆ ಮಾಡ್ತೀನಿ, ನಾಳೆ ಕೆಲಸ ನಾಳಿದ್ದು ಮಾಡ್ತೀನಿ ಅನ್ನುವಂತಹ ವಿಚಾರಗಳನ್ನ ನಿಮ್ಮ ಮೊದಲು ತಲೆಯಿಂದ ಈ ವಿಡಿಯೋ ನೋಡೋದ್ಮೇಲೆ ತೆಗೆದಾಕ್ಬಿಡ್ಬೇಕು. ನೀವು ಅದನ್ನ ಪಕ್ಕಕ್ಕೆ ಇಟ್ಬಿಡ್ಬೇಕು. ನಿಮ್ಮ ಯೋಜನೆ ಏನೇ ಇದ್ರೂ ಕೂಡ ನೀವು ಅವತ್ತಿನ ಕೆಲಸ ಅವತ್ತು ಪೂರ್ಣವಾಗಿ ಮಾಡ್ಬೇಕು. ನಿಮ್ಗೆ ಅನುಕೂಲ ಆದ್ರೆ ಒಂದು ಅರ್ಧ ಗಂಟೆ ಹೆಚ್ಚಿಗೆ ಮಾಡಿ. ಎಷ್ಟು ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಈ ವರ್ಷದ ಅಂತ್ಯದಲ್ಲಿ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಈ ವಿಡಿಯೋ ಶೇರ್ ಮಾಡಿ ಇಟ್ಕೊಳ್ಳಿ. ಅವಾಗ್ಲೂ ನೀವು ಕಾಮೆಂಟ್ ಮಾಡಿ ಹೇಳ್ಬೋದು. ಮತ್ತೆ ನೀವು ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡುವಂತಹ ಮುನ್ನ ದಾಖಲೆಗಳನ್ನ ಸ್ವಲ್ಪ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನೀವು ಅದಕ್ಕೆ ಸಹಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ಬೇಕು. ಇನ್ನು ಎರಡನೇ ಅತಿ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ, ಸಣ್ಣ ವಿಷಯಗಳನ್ನ ಅತಿಯಾಗಿ ಯೋಚಿಸಿ ಮಾನಸಿಕವಾದ ಆರೋಗ್ಯವನ್ನ ಹಾಳು ಮಾಡ್ಕೋಬೇಡಿ. ಆಗಿಂದಾಗಿ ಅಲ್ಲಿಗೆ ಬಿಟ್ಬಿಡಿ ಅದನ್ನ ಯಾವ್ದು. ಯಾಕಂದ್ರೆ ನೀವು ಸ್ವಲ್ಪ ಭಾವನಾತ್ಮಕವಾದ ವ್ಯಕ್ತಿ, ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು. ಯಾರೇನಾದ್ರೂ ಅಂದ್ಬಿಟ್ರೆ ಅದನ್ನ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀರಿ. ಯಾವ್ದೋ ಒಂದು ಒತ್ತಡ ಆಯ್ತು ಅಂತಂದ್ರೆ ನೀವು ಒತ್ತಡ ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಪಡ್ತೀರಿ. ಮತ್ತೆ ಇಷ್ಟಪಡಲ್ಲ, ಅದು ಒತ್ತಡ ಅಂತಂದ್ರೆ ಇಷ್ಟಪಡಲ್ಲ, ಆರಾಮಾಗಿ ಇದ್ಬಿಡ್ಬೇಕು ಅನ್ನುವಂತ ಒಂದು ಮನಸ್ಥಿತಿ. ಈ ತರ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು, ಒತ್ತಡಗಳು ಹೆಚ್ಚಾದಾಗ ಸ್ವಲ್ಪ ಗಲಿಬಿಲಿಗೊಳ್ಳುವಂಥದ್ದು ಸಹಜ. ಹಾಗಾಗಿ ನೀವು ಜಾಸ್ತಿ ಅತಿಯಾಗಿ ಯೋಚನೆ ಮಾಡಬೇಡಿ. ನಿಮ್ಮ ದೈನಂದಿನ ಕೆಲಸ ಏನಿದೆ ಆ ಕೆಲಸದ ಕಡೆ ಫೋಕಸ್ ಮಾಡ್ಬೇಕಷ್ಟೇ ನೀವು, ಆಯ್ತಾ. ಇನ್ನು ಗೊಂದಲದ ಸಮಯದಲ್ಲಿ ಆಪ್ತರ ಅಥವಾ ನುರಿತಂತಹ ವ್ಯಕ್ತಿಗಳ ಸಲಹೆಯನ್ನ ಪಡಿತಕ್ಕಂಥದ್ದು ನೀವು ಉತ್ತಮ, ಆಯ್ತಾ. ಇದು ಎರಡನೇ ಎಚ್ಚರಿಕೆ. ಇನ್ನು ಮೂರನೇ ಅತಿ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ ಆರೋಗ್ಯದ ಕಾಳಜಿ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು. ಈ ವರ್ಷ ಸ್ವಲ್ಪ ಆಹಾರದ ಪದ್ಧತಿಯಲ್ಲಿ ಸ್ವಲ್ಪ ಬದಲಾಯಿಸ್ಕೋಬೇಕು. ಜೊತೆಗೆ ಈ ದಿನಚರಿಯ ಕಡೆಗೆ ಸ್ವಲ್ಪ ಒಳ್ಳೆ ದಿನಚರಿಯ ಕಡೆ ಗಮನ ಹರಿಸಬೇಕಾಗತ್ತೆ. ಕೆಲಸದ ಒತ್ತಡದ ನಡುವೆಯೂ ಕೂಡ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ, ಊಟ ಸ್ವಲ್ಪ ಮಾಡ್ತಕ್ಕಂಥದ್ದು ಒಳ್ಳೇದು, ಆಯ್ತಾ. ಇನ್ನು ಈ ಮೂರು ಎಚ್ಚರಿಕೆ ನೀವು ಗಮನದಲ್ಲಿ ಇಟ್ಕೊಂಡಿದ್ದೆ ಆದ್ರೆ 2026 ಅತ್ಯಂತ ಯಶಸ್ವಿಯಾಗಿ ನೀವು ಕಳಿತೀರಿ. ನಿಮ್ಮ ಗುರಿಗಳನ್ನು ಮುಟ್ತೀರಿ. ಆದ್ರೆ ಮುಟ್ಟೋದಕ್ಕೆ ಬಹುಮುಖ್ಯವಾಗಿ ನಿಮಗೆ ಪರಿಹಾರ ಬೇಕು. ಆ 3 ಪರಿಹಾರ ಯಾವುದು ಅಂತ ಖಂಡಿತವಾಗ್ಲೂ ತಿಳಿಸೋಣ. ನಿಮಗೆ ಚುಟುಕಾಗಿ ಈ 6 ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ, ವಿವಾಹ, ಹೊಂದಾಣಿಕೆ ಇದ್ರ ಬಗ್ಗೆ ಹೇಗಿದೆ ಅನ್ನುವಂಥದ್ದು ಚುಟುಕಾಗಿ ನೋಡ್ಬಿಡೋಣ.
ಆಮೇಲೆ ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ. ನೋಡಿ, ಉದ್ಯೋಗ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಗುರುಗ್ರಹದ ಒಂದು ಲಾಭ ದೃಷ್ಟಿಯಿಂದಾಗಿ ನಿಮಗೆ ನಿಂತಿರುವಂತಹ ಕೆಲಸಗಳು ಮತ್ತೆ ವೇಗ ಪಡ್ಕೊಳ್ತವೆ. ಮತ್ತೆ ನಿಮ್ಮ ಕಾರ್ಯಗಳಿಗೆ ಸೂಕ್ತವಾದಂತ ಒಂದು ಮನ್ನಣೆ ಸಿಗುತ್ತೆ, ಆರ್ಥಿಕವಾದಂತ ಲಾಭ ಸಿಗುವಂತ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರಿಗೆ ಒಂದು ಒಳ್ಳೆ ಅವಕಾಶಗಳು ಈ ಒಂದು ವರ್ಷದಲ್ಲಿ, ಈ ಉಳಿದಂತ 6 ತಿಂಗಳಲ್ಲಿ ಕಂಡು ಬರುತ್ತೆ. ಗುರುವಿನ ಪ್ರಭಾವ ವ್ಯಾಪಾರಸ್ಥರಿಗೆ. ಇನ್ನು ಉದ್ಯೋಗ ಅಥವಾ ಬಡ್ತಿಯ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಸಕಾರಾತ್ಮಕ ಬೆಳವಣಿಗೆಗಳು ನಿಮಗೆ ಕಾಣುವಂಥದ್ದು. ಇನ್ನು ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂತಹ ಲಾಭಗಳನ್ನ ಗಳಿಸುವಂಥದ್ದು. ಹೊಸ ಗ್ರಾಹಕರು ನಿಮಗೆ ಸಂಪರ್ಕಕ್ಕೆ ಬರ್ತಾರೆ. ಇನ್ನು ಅತಿಯಾಗಿರ್ತಕ್ಕಂಥ ಆತುರ ಅಥವಾ ದೊಡ್ಡ ಮೊತ್ತದ ಹಣವನ್ನ ಬೇರೆಯವರ ಹೆಸರಿನಲ್ಲಿ ಹೂಡತಕ್ಕಂಥದ್ದು ತಪ್ಪಿಸ್ಬೇಕಾಗತ್ತೆ. ಇನ್ನು ವಿವಾಹದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಜೂನ್ ತಿಂಗಳ ನಂತರ ನಿಮಗೆ ಶುಭ ವಾರ್ತೆ ಕೇಳಿ ಬರುವಂತಹ ಸಾಧ್ಯತೆಗಳಿದೆ. ಯೋಗ್ಯವಾದ ಸಂಬಂಧಗಳು ಕೂಡಿ ಬರುತ್ತೆ. ಈಗಾಗಲೇ ವಿವಾಹ ಆಗಿದ್ರೆ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿದ್ರೂ ಕೂಡ ಮಾತುಕತೆಯ ಮೂಲಕ ಪರಸ್ಪರ ಹೊಂದಾಣಿಕೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ವಿಶೇಷವಾಗಿ ಪ್ರೇಮಿಗಳಿಗೆ ಸಣ್ಣ ಪುಟ್ಟ ಗೊಂದಲಗಳು ಇದೆ, ಕ್ರಮೇಣವಾಗಿ ಅದು ಸರಿ ಆಗತ್ತೆ. ಪ್ರೇಮಿಗಳಿಗೂ ಕೂಡ ಒಂದು ಒಳ್ಳೆ ಫಲ ನಿಮಗೆ ನಿರೀಕ್ಷೆ ಮಾಡಬಹುದು. ಇನ್ನು ಸಂತಾನದ ನಿರೀಕ್ಷೆಯಲ್ಲಿರ್ತಕ್ಕಂಥ ದಂಪತಿಗಳಿಗೆ ಆಶಾದಾಯಕವಾಗಿರ್ತಕ್ಕಂಥ ವಾತಾವರಣ ಕಂಡು ಬರುತ್ತೆ. ಇನ್ನು ಮಕ್ಕಳು ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ. ವಿಶೇಷವಾಗಿ ಈ ಕನ್ಯಾ ರಾಶಿಯವರೇ ನೀವು ಶಿಕ್ಷಣ ಮಾಡ್ತಾ ಇದ್ದಂತ ಮಕ್ಕಳೇನಾದ್ರೂ ಇದ್ರೆ, ನೀವೇ ಆಗಿದ್ರೆ ಖಂಡಿತವಾಗ್ಲೂ ನೀವು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಸಾಧನೆ ಮಾಡುವಂತ ಯೋಗ ಇದೆ. ಇನ್ನು ಬಹಳ ವಿಶೇಷವಾಗಿ ವಿದೇಶ ಪ್ರಯಾಣದ ಅಂತಹ ಯೋಗಗಳು ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ನೀವು ಒಂದು ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲ ಸಿಗುತ್ತೆ. ಇನ್ನು ಉನ್ನತವಾಗಿರತಕ್ಕಂತ ಶಿಕ್ಷಣ ಪಡೆಯೋದಕ್ಕೆ ದೂರದ ವಿದೇಶ ಪ್ರಯಾಣಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಅವಕಾಶಗಳು ನಿಮ್ಗೆ ಖಂಡಿತವಾಗ್ಲೂ ಕೂಡಿ ಬರ್ತವೆ. ಆರೋಗ್ಯದ ವಿಚಾರದಲ್ಲಿ ಈ ಜೀರ್ಣ ಕ್ರಿಯೆಗೆ ಸಂಬಂಧಿಸಿರುವಂತ ತೊಂದರೆಗಳಿರುತ್ತೆ, ನರಗಳ ದೌರ್ಬಲ್ಯಕ್ಕೆ ಸಂಬಂಧಿಸಿರುವಂತ ತೊಂದರೆ ಇರುತ್ತೆ, ನಿದ್ರೆಯ ಕೊರತೆ ಕಂಡು ಬರುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ. ಇನ್ನು ನಿಮಗೆ ಶುಭ ಫಲಗಳನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ 3 ಅಮೂಲ್ಯವಾಗಿರತಕ್ಕಂತ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂತ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಅಮೂಲ್ಯವಾದ 3 ಪರಿಹಾರಗಳು ಯಾವುದಿದೆ ಅಂತ ನೋಡೋದಾದ್ರೆ, ನೋಡಿ, ಪ್ರತಿ ಬುಧವಾರ ವಿಘ್ನ ನಿವಾರಕ ಗಣೇಶ ಸ್ವಾಮಿಯ ದರ್ಶನವನ್ನ ಮಾಡ್ತಕ್ಕಂಥದ್ದು, ಗಣೇಶನಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂಥದ್ದು, ಅಂದ್ರೆ ಹುಲ್ಲಿನ ಗರಿಕೆ ಅರ್ಚನೆಯನ್ನ ಮಾಡಿಸ್ತಕ್ಕಂಥದ್ರಿಂದ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಹಾಗೂ ಗಣೇಶ ಅಷ್ಟೋತ್ತರ ಪಠಣ ಮಾಡ್ತಕ್ಕಂಥದ್ರಿಂದ ಅದ್ಭುತವಾದಂತಹ ಫಲ ಸಿಗುತ್ತೆ. ಇನ್ನು ಪ್ರತಿದಿನ ಬೆಳಿಗ್ಗೆ ಹಸಿರು ಗಿಡಗಳಿಗೆ ನೀರನ್ನ ಹಾಕುತ್ತಾ ಓಂ ಬುಧಾಯ ನಮಃ ಈ ಮಂತ್ರವನ್ನ ಜಪಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣವೇ ಈ ಗಿಡಗಳಿಗೆ ನೀರನ್ನ ಹಾಕುವಂಥದ್ದು ಇದೆಯಲ್ಲ, ಬಹಳ ಒಳ್ಳೆ ಪುಣ್ಯದ ಕಾರ್ಯ. ಜೊತೆಗೆ ಓಂ ಬುಧಾಯ ನಮಃ ಅನ್ನುವಂತ ಮಂತ್ರದಿಂದ ಈ ನೀರನ್ನ ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬೆಳವಣಿಗೆಗಳು ಅನ್ನುವಂಥದ್ದು ಆಗತ್ತೆ. ಇನ್ನು 3ನೇ ಒಂದು ಪರಿಹಾರ ಯಾವುದು ಅಂತಂದ್ರೆ, ಶನಿವಾರದಂದು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ನೆನೆಸಿದ ಎಳ್ಳಿನ ದೀಪವನ್ನು ಹಚ್ಚತಕ್ಕಂಥದ್ರಿಂದ ಖಂಡಿತವಾಗ್ಲೂ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ರಿಂದ ಖಂಡಿತ ಒಳ್ಳೆಯ ಫಲ ಅನ್ನುವಂಥದ್ದು ಸಿಗುತ್ತೆ. ಸಿಂಪಲ್ ಆದಂತ ಪರಿಹಾರ, ಅದ್ಭುತವಾದಂತ ಪರಿಣಾಮ. ಈ ಪರಿಹಾರವನ್ನ ಮಾಡಿ ನಿಮ್ಮ ಜೀವನದಲ್ಲಿ ಈ ಪರಿಹಾರದ ಅವಶ್ಯಕತೆ ಇದೆ. ಅದಕ್ಕಾಗಿನೇ ಈ ವಿಡಿಯೋ ನೀವು ಸೇವ್ ಮಾಡ್ಕೋಬೇಕು. ಈ 3 ಎಚ್ಚರಿಕೆ, 3 ಪರಿಹಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಪದೇ ಪದೇ ನೀವು ಇದನ್ನ ಮಾಡಿದ್ರೆ ನಿಮ್ಮ ಗುರಿ ಸುಲಭವಾಗಿ ಸಾಧಿಸುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಕನ್ಯಾ ರಾಶಿಯವರೇ, ನೀವು ಕಳೆದ ಕೆಲವು ತಿಂಗಳಲ್ಲಿ ನಿಮ್ಮನ್ನ ಪರೀಕ್ಷಿಸಿರ್ಬೋದು, ಆ ಒಂದು ಸಂದರ್ಭ ಪರೀಕ್ಷಿಸಿರ್ಬೋದು, ಜನಗಳು ಪರೀಕ್ಷಿಸಿರ್ಬೋದು. ಆದ್ರೆ ಮುಂದಿನ ಅವಧಿ ಇದೆಯಲ್ಲ, ಲಾಭ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಕೃಪೆ ನಿಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕ ಪ್ರತಿಫಲವನ್ನ ಖಂಡಿತ ನೀಡ್ತಾನೆ. ಗೊಂದಲಗಳನ್ನ ನಿಯಂತ್ರಿಸಿ ಶಿಸ್ತಿನಿಂದ ಮುನ್ನಡಿಬೇಕಾಗತ್ತೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ವರ್ಷಾಂತ್ಯದ ವೇಳೆಗೆ ನೀವು ಅತ್ಯುತ್ತಮ ಮಟ್ಟದಲ್ಲಿ ಒಂದು ಸ್ಥಿರತೆಯನ್ನ, ಒಂದು ಸಕ್ಸಸ್ ಅನ್ನ ಪಡೆಯುವಂತ ಸಾಧ್ಯತೆ ಯಾರೂ ತಪ್ಪಿಸೋದಕ್ಕಾಗಲ್ಲ. ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಲ್ಲಿವರೆಗೂ ನೋಡಿದಿರಿ ಅಂತಂದ್ರೆ ಖಂಡಿತ ನೀವು ಕಾಮೆಂಟ್ ಮಾಡಿ ಹೋಗ್ತೀರಾ. ಕಾಮೆಂಟ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.